ಮತ್ತೆ ಶಾಲಿನಿ ಅಕ್ಕ ಬೆಳ್ಳಿ ಫೋನ್ ಮಾಡಿತ್ತಾ ಗನಗದರಂತ? ನನ್ನ ತಮ್ಮನ ಹೆಂಡತಿ ಭಾರಿ ಖುಷಿ ಬೆಳ್ಳಿ ಅಂದರೆ. ಎಷ್ಟು ಚಂದ ಮಾತಾಡ್ತದ ಆ ಹುಡುಗಿ, ಎಷ್ಟು ಚಂದನೂ ಅದೇ ಅಂತ ಭಾರಿ ಖುಷಿಯಪ್ಪ. ಯಾವಾಗಲೂ ಫೋನ್ ಮಾಡಿದ್ರೆ ಕೇಳ್ತಿರ್ತದೆ. ಹಾಂ, ಗನಗದರೆ ಇಬ್ಬರ. ಬೆಳ್ಳಿ ಫೋನ್ ಮಾಡಲ, ನಾನೇ ಮಾಡಿದ್ದೆ. ಚರಣ ಮಾಡಿದ್ದ. ಗನಗದರೆ ಮಾಡ್ತಿತ್ತಪ್ಪ. ಅದೇ ಈಗ ಯಾಕೋ ಒಂದು ವಾರದಿಂದ ಒಂಥರ ಮಾತಾಡ್ತಾ ಇದ್ದೆ. ಒಂಥರ ಅನ್ನಕ್ಕೆ ಮಾತಾಡ್ತಿಲ್ಲ, ಸಿಟ್ಟು ಮಾಡ್ತಾ ಇದ್ದೆ. ಎಂಥದ್ದು ಏನೋ, ಎಷ್ಟು ಅಲ್ಲಿ ಗಂಡ ಹೆಂಡತಿ ಮುರ್ಕೊಂಡವೋ ಏನೋ. ಮತ್ತು ನಾನೇ ಅಂತ ಕೇಳಕ್ಕೆ ಹೋಗಲ್ಲ. ಮತ್ತು ನೀನೇ ಅಂತ ಹೇಳಕ್ಕೆ ಹೋಗಬೇಡ ಮರೆತಿ. ಭವ್ಯನ ಹತ್ರನೂ ಹೇಳಕ್ಕೆ ಹೋಗಬೇಡ. ಭವ್ಯ ಬೆಳ್ಳಿ ಎಲ್ಲ ಭಾರಿ ಕ್ಲೋಸ್. ಭವ್ಯ ಬೆಳ್ಳಿ ಅನ್ನಕ್ಕೆ ನಿನ್ನ ಮಗಳ ಹತ್ರನೂ ಹೇಳಕ್ಕೆ ಹೋಗಬೇಡ. ಅಶ್ವಿನಿನೂ ಅಷ್ಟೇ ಬೆಳ್ಳಿ ಜೊತೆ ಭಾರಿ ಕ್ಲೋಸ್. ಮತ್ತು ಲಕ್ಷ್ಮಕ್ಕಗೂ ಏನು ಹೇಳಕ್ಕೆ ಹೋಗಬೇಡ ಮರೆತಿ. ಈಗೀಗೆಲ್ಲ ಸರಿಯಾಗಿವೆ, ಮತ್ತೆ ಅಂತಕ್ಕೆ ಬೇಕಾ? ಇಲ್ರಿ ಶಾಲಿನಿ ಅಕ್ಕ, ನಾನೇನು ಯಾರ ಹತ್ರ ಹೇಳಕ್ಕೆ ಹೋಗಲ್ಲ. ಎಂತಕ್ಕೆ ಹಂಗೆ ಮಾಡ್ತಾ ಇದ್ದೆ ಬೆಳ್ಳಿ? ಗನಾಗಿತ್ತಲ್ಲ ಎಲ್ಲ ಹೊಂದ್ಕೊಂಡು ಮಾಡ್ಕೊಂಡು. ಎಂತ ಹೊಂದ್ಕೋತದ ಏನ ಕಣೆ. ನಿನ್ನ ಹತ್ರ ಒಂದು ಹೇಳದೆ ಅಂತ ಸಿಟ್ಟು ಹುಡುಗಿ ಕಣೆ. ಮೂಗುತ್ತದೆ ಸಿಟ್ಟು. ಅದು ಹೇಳಿದ್ದೇ ಆಗ್ಬೇಕು, ಅದು ಹೇಳಿದ್ದೇ ಸರಿ ಅಂತ ಮುಂಡವಾದ. ನೀ ಹೇಳ್ತೀಯಾ? ನನ್ನ ಮಗ ಅಂತ ನಾ ಹೇಳ್ಕೊಳೋದಲ್ಲ, ಪಾಪ ಅವನಾಗಿದ್ದಕ್ಕೆ ಕಣೆ ಅಷ್ಟು ಹೊಂದ್ಕೋತಾ ಇರೋದ. ಒಂದು ಚೂರು ಅಷ್ಟೇ ಎದುರು ಮಾತಾಡಲ್ಲ. ತೀರಾ ವಿಕೋಪಕ್ಕೆ ಸಿಟ್ಟು ಬಂದರೆ ಎಲ್ಲರೂ ಹೇಳ್ತಾನೆ. ಮತ್ತು ಸಿಟ್ಟು ಬಂದರೂ ಅಷ್ಟೇ, ಸಿಟ್ಟಿಗಿಟ್ಟೆಲ್ಲ ಮಾಡಲ್ಲ. ಅಲ್ಲಲ್ಲೇ ಮಾತಾಡ್ಕೋತಾರೆ, ಅಲ್ಲಲ್ಲೇ ಮಾತಾಡ್ಸ್ಕೊಂಡು ಏನೋ ಒಂದು ಮಾಡ್ಕೊಂಡು ಹಾಡು ಹೇಳಿ ನಗಾಡಿಸಿ ಏನೋ ಒಂದು ಸರಿ ಮಾಡ್ತಾನೆ. ಆದರೆ ಬೆಳ್ಳಿ ಹಂಗಲ್ಲೇ ಸಿಟ್ಟು ಸಿಟ್ಟು ಸಿಟ್ಟು. ಅವಾಗ ಮದುವೆ ಆಮೇಲೆ ಮುಂಚೆ ಹಂಗಾಗಿದ್ದ. ನಾನಂತಾರ ಎಲ್ಲ ನನ್ನಿಂದ ಎಲ್ಲ ಸ್ವಲ್ಪ ತಪ್ಪಾಗಿದ್ಕೋ ಏನೋ. ನಮ್ಮ ಚರಣನೇ ಅಂತಾರ ಈಗ ಎಲ್ಲದಕ್ಕೂ ಹೊಂದ್ಕೊ ಹೋಗೋದು. ಏನು ಭಾರಿ ಸಿಟ್ಟಾಗ್ಯದ ಕಣೆ. ಭಾರಿ ಒಂದು ಅರ್ಧ ಹುಡುಗಿ. ನಮ್ಮ ಚರಣ ಆಗಿದ್ದಕ್ಕೆ ಹೊಂದ್ಕೊಂಡಾನೆ. ಇನ್ನು ಯಾರಾಗಿದ್ರೆ ಹೌದನ್ರಿ. ಹತ್ತಿರ ಇದ್ದವರಿಗೆ ಗೊತ್ತಿರ್ತದೆ ಅಂತ ಏನೋ ಅಂತ. ದೂರದಿಂದ ನೋಡೋಕ್ಕೆ ಎಲ್ಲ ಗನಾಗೆ ಕಾಣಿಸ್ತದೆ. ಹೇಳಂಗಿಲ್ಲ ಬಿಡಂಗಿಲ್ಲ. ಬಿಸಿ ತುಪ್ಪ ಗಂಟ್ಲಲ್ಲಿ ಇಟ್ಕೊಂಡಂಗೆ ಆಗ್ಯದೆ. ತುಪ್ಪಂಗಿಲ್ಲ ನುಂಗಂಗಿಲ್ಲ, ಆ ಥರ ಕಣೆ ನನ್ನ ಪರಿಸ್ಥಿತಿ. ಅದಕ್ಕೆ ಸುಮ್ಮನೆ ಇರ್ತೀನಿ ಅತ್ಲೈ. ನೀವೆಂತ ಹೇಳಕ್ಕೆ ಹೋಗಬೇಡಿ. ಅವ್ರವ್ರ ಗಂಡ ಹೆಂಡತಿ ಅಂಥದ್ದು ಸರಿ ಮಾಡ್ಕೋತಾರೆ. ಅದಕ್ಕೆ ನಾ ಎಂತ ಮಾತಾಡೋಕ್ಕೆ ಹೋಗಲ್ಲ. ನಾನು ಕೇಳ್ಬೇಕು ಅಂತಿದ್ದೆ. ಮದುವೆ ಆಗಿ 2 ವರ್ಷದ ಹತ್ತತ್ರ ಆತ ಬಂತಲ್ಲನ್ರಿ. ಹತ್ತತ್ರ ಅಂತ 2 ವರ್ಷನೇ ಆತಲ್ಲ. ಇನ್ನು ಎಂಥ ವಿಶೇಷ ಇಲ್ಲ ಎಂತಪ್ಪ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ, ಆ ಕತೆ ಕೇಳ್ರೆ ನೀ ಏನು ಹೇಳ್ತೀಯ ಏನ ಕಣೆ. ಬೆಳ್ಳಿದೆ ಅಂತೆ. ಮಕ್ಕಳು ಗಿಕ್ಳು ಮಾಡ್ಕೊಳಕ್ಕಿಂತ ಮುಂಚೆ ದುಡ್ಡು ಮಾಡ್ಬೇಕಂತೆ, ಎಲ್ಲ ಅದೆಂತ ಸೆಟ್ಲ್ ಆಗ್ಬೇಕಂತೆ, ಎಂತೆಂಥದ್ದೇ ಹೇಳ್ತದೆ ನೋಡು. ಅವತ್ತಿಲ್ಲಿ ಅಶ್ವಿನಿ ಮದುವೆಗೆ ಬಂದಾಗ ನಾ ಕೇಳಿರಲಿ ಇಷ್ಟ ದಿನ ಕೇಳಣ್ಣ ಎಂತೆಂಥದ್ದೇ ಹೇಳ್ತು. ನಾ ಸುಮ್ಮನೆ ಅದೇ ಎಂತ ಮಾತಾಡೋಕ್ಕೆ ಹೋಗ್ಲ ಅದ್ರ ಹತ್ರ. ಆಮೇಲೆ ಚರಣ ಒಬ್ಬನೇ ಸಿಕ್ತಾ ಹೇಳಿದೆ. ಭಾರಿ ಬೇಜಾರು ಮಾಡ್ತಿದ್ದ. ಅವನು ಹೇಳ್ತಾನಂತೆ, ಆಗ ವಯಸ್ಸಾಯ್ತು, ಮಕ್ಕಳು ಮಾಡ್ಕೋಬೇಕು, ಆಮೇಲೇನು ಬೇಕು ಅಂದರೆ ದುಡ್ಡು ಮಾಡ್ಕೋಬೋದು ಹೆಂಗಾರು ಮಾಡಿ, ಹಾಗೆಲ್ಲ ಮಕ್ಕಳತ್ತವನು ಅಂತ ಅಂದರೆ ಅದು ಕೇಳೋದೇ ಇಲ್ಲಂತೆ. ಇಲ್ಲ, ಫಸ್ಟು ಮಕ್ಕಳು ಮಾಡ್ಕೊಂಡ್ರೆ ಅಲ್ಲ, ಫಸ್ಟು ದುಡ್ಡು ಮಾಡಬೇಕು, ಸೆಟ್ಲ್ ಆಗಬೇಕು, ಕೆಲಸ ಮಾಡಬೇಕು ಎಂತೆಲ್ಲ ಹೇಳ್ತದಂತೆ ಕಣೆ. ಆಮೇಲೆ ಅದ್ರ ಫ್ರೆಂಡ್ಸ್ ಎಲ್ಲ ಯಾರ ಅಂತೆ, ಅವಕ್ಕೆಲ್ಲ ಇನ್ನೂ ಮಕ್ಕಳಾಗ್ಲಂತೆ. ನೋಡು ಅವಕ್ಕೆ ಯಾರಿಗೂ ಇನ್ನೂ ಆಗಲ್ಲ, ನೀನು ನಮ್ಮ ಹತ್ರ ನಂಗೆ ಹಿಂಗೆ ಹೇಳ್ತೀಯ ಅನ್ನೋದಂತೆ. ಇವನು ಅದೇ ಬೇಜಾರು ಮಾಡ್ತಿದ್ದ. ಅಯ್ಯೋ ಭಗವಂತ, ಇದು ಯಾಕಾರ್ದ್ರಿ ಅಲ್ಲ. ಲಕ್ಷ್ಮಕ್ಕಗೆ ಗೊತ್ತಿಲ್ಲ ಏನೋ. ಲಕ್ಷ್ಮಕ್ಕಗೆ ಗೊತ್ತಾದರೆ ಬಲಿ ಬಿಡಿಸ್ತಾರೆ ಅದಕ್ಕೆ. ಲಕ್ಷ್ಮಕ್ಕನ ಮೊನ್ನೆ ನನ್ನ ಹತ್ರ ಹೇಳ್ಕೊ ಬೇಜಾರು ಮಾಡ್ತಿದ್ರು. ಅವರು ಇಷ್ಟು ದಿನ ಕೇಳಿರ್ಲಂತೆ. ಇಲ್ಲ ಅಶ್ವಿನಿ ಮದುವೆಗೆ ಬಂದಾಗೆ ಕೇಳಿದಂತೆ. ಆಮೇಲೆ ಆದ್ರೆ ಅವ್ರ ಹತ್ರನೇ ಹಿಂಗೆ ಹೇಳ್ತಂತೆ. ಹಿಂಗಂತದೆ ನಾನಾರೆ ತಾಯಿ ಅಂದರೆ ಸೊಲ್ಗಿ ಜಾಸ್ತಿ, ಎಂಥದಾರು ಒಂಥರ ಉಲ್ಟಾ ಸೀದಾ ಮಾತಾಡ್ತದೆ, ನೀವಂಚು ಕೇಳಿ ನೋಡಿ ಅಂತ ಅಂದಮೇಲೆ ನಾ ಕೇಳಿದ್ದು. ನನ್ನ ಹತ್ರನೂ ಹಾಗೆ ಮಾತಾಡ್ತು. ಅರ್ಧ ಹುಡುಗಿ ಅಲ್ಲ ಅಂದರೆ ಅಯ್ಯೋ ಯಾವುದಕ್ಕೂ ಹೊಂದ್ಕೊಳಲ್ಲ ಕಣೆ. ಅದು ಹೇಳಿದೆ ಆಗ್ಬೇಕು ಅಂತ ಅಲ್ಲ. ಇವಕ್ಕೆಲ್ಲ ಎಂತ ಆಗ್ಯದೆ ಅಂತ ಕಲ್ತಿದ್ದು ಹೆಚ್ಚಾಗ್ಯದ ಕಣ್ರಿ. ಅದಕ್ಕೆ ಹಿಂಗೆ ಮಾಡೋದ. ನಾನು ಭವ್ಯನ ಎದುರಿಗೆ ಹೇಳಿದೆ. ಮತ್ತು ನೀ ಭವ್ಯನ ಹತ್ರ ಹೇಳಕ್ಕೆ ಹೋಗಬೇಡ. ಭವ್ಯನ ಎದುರಿಗೆ ಹೇಳಿದೆ, ಎಲ್ಲರೂ ಭವ್ಯ ಅದು ಕ್ಲೋಸ್ ಅಲ್ಲ ಅಂಚಿ ಏನಾರು ಹೇಳಲಿ ಅಂತ. ಭವ್ಯ ನೋಡಿದ್ರೆ ಆಗಲಿ ಬಿಡಿ, ಇನ್ನು ಚಿಕ್ಕ ವಯಸ್ಸಲ್ಲ, ನಿಧಾನ ಮಾಡ್ಕೋತಾರೆ ಅಲ್ಲನೇ ಬೆಳ್ಳಿ ಅಂತು. ನಂಗಂತೂ ತೊಗ್ದು ಬಾರ್ಸೋಣ ಭವ್ಯಗೆ ಅನಿಸಿತ್ತು.
ಎಂತ ಹೇಳೋದು ಹೇಳಿ, ಇವಕ್ಕೆಲ್ಲ ಎಂತ ಆಗ್ಯದ ಅಂತ. ಅವನೇ ಅಲ್ಲ, ತಡಿ ಮಾತಾಡ್ತಾನಿತ್ತೆ ಸುಮಾರು ಹೊತ್ತಾತ. ಒಂದು ಲೋಟ ಕುಡಿಯೋಕೆ ತಗೊಬರ್ತೀನಿ. ಬ್ಯಾಡ್ರಿ, ಕುಡಿಯೋಕೆ ಬೇಡ, ನಾ ದೇವಸ್ಥಾನದಿಂದ ಹಿಂಗೆ ಬಂದಾಳ, ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬೋದು ಮಾರೈತಿ, ಮತ್ತು ನಾನೇನು ಇಲ್ಲೇ ಉಳ್ಕ ಅನ್ಲಾ, ಚೂ ಕುಡಿಯೋಕೆ ತತ್ತೀನಿ ತಡಿ.